ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾಕದು ಸಾಕು ಕರ್ಬೂಜ ಹಣ್ಣು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪಲ್ಲೆವೆಲೆ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈವ್ನಿಂಗಿಂದ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಹೇಗಿರುತ್ತೆ ಏನು ಅಂತ ನೆಕ್ಸ್ಟು ತೋರಿಸ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗೂ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ಹೇಳಿ. ಹಾಯ್ ಹೇಳಿ ಎಲ್ಲರಿಗೂ. ಅವ್ನು ಸ್ಕೂಲ್ ಸ್ಟಾರ್ಟ್ ಆದಾಗ ನೀನು ಹೋಗ್ಬೇಕಂತಲ್ವ? ಏನು ಮಾಡ್ತೀಯ ಮತ್ತೆ? ಏನು ಮಾಡ್ತೀಯಾ? ನಾನು ಏನಾದರೂ ಒಂದು ಕೆಲಸ ಮಾಡ್ತೀನಿ. ಅವ್ನು ಏನಾದ್ರು ಒಂದು ಕೆಲಸ ಮಾಡ್ತಾನೆ, ಬಟ್ ಸ್ಕೂಲ್ಗಂತೂ ಹೋಗಲ್ಲ ಅಲ್ವೇನಾ? ಹ್ಞೂ ಅಷ್ಟೇ. ಕೌಶಣ್ಣನ ರಾಜ ಅವ್ನು ಓದ್ತಾನಂತೆ ಬಿಡು. ಅವ್ನು ಓದ್ತೀಯಲ್ವೇನ ನೀನು? ಹ್ಞೂ ಓದ್ತಾನಂತೆ. ವಿಡಿಯೋದಲ್ಲಿ ಹೋಯ್ತು. ಹೇಳೇ ಇಲ್ಲ. ಕೋಳಿ ಎಲ್ಲಿ ಕೂಗ್ತಾ ಹೇಳಿ ತೋರಿಸಿ ಬೇಗ ಪಟಪಟ್ಲಿ. ಅವ್ರು ನೋಡ್ತಾವ್ರಂತೆ ಜನ. ಎಲ್ಲಿ ಕೂಗ್ತವ? ಓಡಿಸ್ಕೊ ಬರುತ್ತ ನಿನ್ನ ಕಲ್ತಗಂದು ಒಂದು ಬಿಟ್ಟು ಬಿದೋದಿಯಾ. ನಾನು ಇಷ್ಟ ಇಲ್ವಾ? ಕೌಶಿ ಇಷ್ಟನಾ? ಕೌಶಿ ಮಾತ್ರ ಇಷ್ಟನಾ? ನಾನು ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಅವ್ರಿಗೆ ಐ ಲವ್ ಯು ಹೇಳ್ಬಿಡು. ತಡಿ ಈಗ ಹೇಳು ಬೇಗ. ಸೊ ಗೈಸ್, ಇವಾಗ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಮತ್ತು ನಮ್ಮಪ್ಪ ಇಬ್ಬರು ಅಲ್ಲೇ ಕಳೆ ಕೀಳಕ್ಕೆ ಬಂದಿದ್ದಾರೆ. ನಾನು ಇವರಿಬ್ಬರನ್ನ ಎಳ್ಕೊಂಡು, ಎರಡು ಎತ್ತುಗಳು, ಜೋಡಿ ಎತ್ತುಗಳನ್ನ ಎಳ್ಕೊಂಡು ಇವಾಗ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ಏನಯ್ಯಿ? ನೋಡಿ ಗೈಸ್, ನೋಡಿ ಹೆಂಗಾಡ್ತಾ ನೋಡಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನೀವು ಹಂಗಾಸ್ ಬಂದಿರಲ್ಲ, ನಾನು ಇಲ್ಲೇ ನಗಿತೀನಿ. ಥೇರಿಕೆ ನಗೆ. ಅಲ್ಲಿ ಗಿಡ ಒಂದು ಗುಣಿ ಹೋದ್ರೆ ಗಿರ್ಜಾ ಮುಂದೆ ಹೆಂಗೆ ಒದೆ ತಿಂತೀರಿ ಗೊತ್ತಾ? ನೋಡಿ ಗೈಸ್, ಊಟ ಮಾಡಿದ ತಕ್ಷಣ ಟೈಮ್ ವೇಸ್ಟ್ ಮಾಡ್ದೇ ಬಂದು ಇಬ್ಬರೇ ಗಂಡ ಹೆಂಡತಿ ಇಬ್ಬರೇ. ಬೆಳಗ್ಗೆ ಒಂದು ಲೈನ್, ಸಂಜೆ ಒಂದು ಲೈನು ಹೋಗಿ ಗಿಡಗಳಿಗೆ ಕುಪ್ತಾ ಇದ್ದಾರೆ. ಏನು ಮಾಡ್ತಾರಕ್ಕ ಮಾಯ್ತವ್ರು? ಅಜ್ಜಿ ಏನು ಮಾಡ್ತೈತೆ? ಅಜ್ಜಿ ತಕ ಏನು ಮಾಡ್ತಿಲ್ವಾ? ಸುಮ್ಮನೆ ನೀನು ಮತ್ತೆ ಆಟಾಡ್ತಾವ್ರ ಇಲ್ಲಿ. ನೋಡಿ ಗೈಸ್, ನಮ್ಮಪ್ಪ ಎಷ್ಟು ಶ್ರಮಜೀವಿ. ವಸಂತು ಏನು ಹೇಳ್ತೀರಾ? ವಸಂತು ನಿನ್ಗೆ ಒಳ್ಳೇದಾಗ್ತದೆ ನಿನಗೆ. ಆಮೇಲೆ ಜೋರಾಗಿ ಮಾತಾಡು ಕೇಳ್ಸಂಗೆ. ಹೊಲದೊಳಗೆ ಗೇಯದೆ ನಾವು. ಏನು ಗೇದ್ರಿಗೆ ಏನು ರೈತರಿಗೆ ಪರಿಹಾರ ಇಲ್ಲ. ಗೇಯ್ತೀವಿ ಮನೆ ಕಟ್ಟಾರ. ಹಿಂಗೆ ಜೋಡ್ಸ್ರೋ. ನನಗೆ ಆವಾಜು ಏನು? ನನಗೆ ಆವಾಜು ಬೈತು. ಕೌಶ್ ಬಿದ್ದ. ಗೈಸ್, ಅವು ಸರಿಯಾಗಿ ಇದ್ದಿದ್ದ ಜಾಗದಲ್ಲಿ ಇದ್ದೋ, ಇರ್ನಾರ್ದಲ್ಲೇ ಇರುವೆ ಬಿಡ್ಕೊಳ್ಳೋದು ಅನ್ನೋದು ಇದಕ್ಕೆ. ಮತ್ತೆ ಅಮ್ಮ ದೇಶ ಬಿಟ್ಟು ಹೋಯ್ತು. ಏನು ಅರ್ಥವೇ ಆಗ್ತಿಲ್ವೇ? ಬಾ ಹೊಡ್ದು ಅದೇ ಓದ ಕಣ ಅವನು. ಹೇಳಿದ್ರೆ ಹೋಗ್ಬಿಡ್ತೀಯ? ಇದೆಲ್ಲ ಬೇಕಾ ನಿನ್ಗೆ? ಎಷ್ಟು ಮುದ್ದೆ ಉಂಡೆ? ಎಷ್ಟು ಮುದ್ದೆ ಊಟ ಮಾಡಿದೆ? ಆಡು ಜಾಸ್ತಿ ದೊಡ್ಡಾಗಿರಲಿಲ್ಲ ಕಳೆ, ಚಿಕ್ಕದಾಗೇ ಇತ್ತು. ಚಿಕ್ಕದಾಗಿದ್ದಾಗಲೇ ಕಿತ್ತಾಕಬೇಕು, ಇಲ್ಲ ಗಿಡನೂ ಕೂಡ ಡೆವಲಪ್ ಆಗಲ್ಲ. ಹಾಗೆಯೇ ಜಾಸ್ತಿ ಆದಾಗಂತೂ ತುಂಬ ದಿನ ಟೈಮ್ ತೊಗೊಳುತ್ತೆ. ಚಿಕ್ಕದಾಗಿ ಇದ್ದಾಗಲೇ ಕಿತ್ತಾಕ್ಬಿಟ್ರೆ ಒಳ್ಳೆಯದು.
ಸೇರ ಓಡಕ್ಕಾಗದಲ್ಲ ಸೇರ ತೆಗ್ದು ಜಾಸ್ಬಿಟ್ಟು ಆ ಮದುವೆ ಬೇಡ ನಡಿ ಹೋಗೋಣ ಹೊಲ್ದೊಳಿಕೆ ಅಂತ ಅಕ್ಕ ನೀನು ಮತ್ತೆ ಅಡುಗೆ ಮಾಡಿಕ್ತೀಯ ಮಟನ್ ಸಾರು ಮಟನ್ ಸಾರು ಬೇಕು ಅಂದ್ರೆ 1 kg ಬಾಡ ಆಗ್ಬೇಕಪ್ಪ ನಿಮಗೆ ಅಷ್ಟೇ ಶಾರ್ಟ್ ಬತ್ತಲ್ಲ ಶಾರ್ಟು ಯಾವ್ದೋ ಟಿಪ್ಪರ್ ಲಾರಿ ಕಾಣ. ಈ ಗಿಡಗಳನ್ನ ಹಾಕಿ 20 ದಿನ ಆಗಿದೆ. ಸೊ ಪರವಾಗಿಲ್ಲ, ಚೆನ್ನಾಗಿದ್ದಾವೆ. ಒಂದು ವಾರದಿಂದ ಕಂಟಿನ್ಯೂಸ್ ಮಳೆ ಆಗಿರೋದ್ರಿಂದ ಗೊಬ್ಬರ ಹಾಕೋಕ್ಕಾಗಿಲ್ಲ, ಹಾಗೆಯೇ ಔಷಧಿನೂ ಕೂಡ ಸ್ಪ್ರೇ ಮಾಡಿಲ್ಲ. ಆ ಮಳೆ ಬರುತ್ತೆ, ವೇಸ್ಟ್ ಆಗುತ್ತೆ ಹಾಕಿದರೂ ಕೂಡ. ಹಾಗಾಗಿ ಕಳೆ ಕೀಳುವಾಗಲೇ ಆ ಗಿಡದ ಬಡ್ಡೆ ಎಲ್ಲ ನೀಟಾಗಿ ಮಣ್ಣನ್ನು ಕುಬುಕ್ಬಿಟ್ರೆ ಹೊಸ ಮಣ್ಣು ಬಿದ್ದಂಗೆ ಆಗುತ್ತೆ ಆ ಬೇರಿಗೆ. ಆಗ ಗಿಡ ಚೆನ್ನಾಗಿ ಡೆವಲಪ್ ಆಗುತ್ತೆ, ನೀಟಾಗಿ ಹೊಡ್ತಾ ಕೂಡ ಬರುತ್ತೆ. ಅದಕ್ಕೆ ಇಲ್ಲೆಲ್ಲ ಕಾಣೋ ಚಂದ್ರಪಟ್ಟಣದಲ್ಲಿ ನಿಮ್ಮ ಅಮ್ಮನ ಜೊತೆ ಬರಲ್ಲ, ನಾನು ನಿನ್ನ ಜೊತೆ ಅಂದೇಳಿ ಮದ್ವೆಲೆ ನೀನೇನು ಮಾಡ್ತಿದ್ಯಾ? ಹಾಂ, ಬಿಜಿ ಏನು ಬಿಜಿ? ಕೆಲಸದಲ್ಲಿ ಕಾಯಿಸ್ತಾಲಿದ್ದೀನಿ. ಏನು ಕೆಲಸ ಮಾಡ್ತಿದ್ಯಪ್ಪ? ಹೊಲ ಕೆಲಸ ಏನು ಹೊಲದ ಕೆಲಸ? ಕುಬುಕ್ತಿರೋದು ಹೂವಿನ ಗಿಡ ಕುಬುಕ್ತಿರೋದು ಹೂವಿನ ಗಿಡ ಕುಬ್ಬುತ್ತಿರೋದು ಇಲ್ಲಿ ನೋಡ್ಕೊಂಡು ಹೇಳು ಅದನ್ನೆಯಾ. ಹೂವಿನ ಗಿಡ ಕುಬುಕ್ತಿರೋದು ಇಲ್ಲ. ನಮ್ಮಮ್ಮ ನಮ್ಮ ಪಾಪನ ಬಾಯಿಗೆ ಬಂದಂಗೆ ಬೈದಾಕೈತೆ, ಕೆಲಸ ಮಾಡಕ್ಕೆ ಆಯ್ತಾ ಇಲ್ಲ ನಮ್ಮ ಅಮ್ಮನ ಕೈಲಿ. ಅಲ್ವೇನವ? ನೀನು ಮಾಡು ಮಾಡು ಅಂತ ಐತೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹಾಂ, ಎಲ್ಲಿ ಕಡೆಗೆ ತಿರುಗ್ಬಿಟ್ಟು ಅಳು, ಚೆನ್ನಾಗಿ ಅಳ್ತೀಯ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ಬಾಳು ಚಿಕ್ಕಬೇಕು ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ. ಅಜ್ಜಿ ಮಗನು ನನ್ನ ಮಗನು ನಿಮ್ಮವ. ಆರು ಕೊಟ್ರೆ ಅತ್ತೆ ಕಡೆಗೆ 3 ಕೊಟ್ರೆ ಸೊಸೆ ಕಡೆಗೆ ನನ್ನ ಮಗ ಎದೊಳು ಮೇಕೆ. ಓಹೋ, ಅಜ್ಜಿ ಬೇಕು ಅಜ್ಜಿ ಅಂತಾನೆ. ನಾನು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮ್ಮಪ್ಪ ಹಸ್ಕೊಂಡು ಇಟ್ಕೊ ಬರ್ತೈತೆ, ಟೈಮ್ ಆಗೈತೆ. ಏನು ಡ್ಯಾಡಿ, ಮಳೆ ಬೇಕಾ? ಮಳೆ ಬೇಕಾ ಬೇಡವಾ? ನಮ್ಮ ಅಪ್ಪಂಗೆ ಮಳೆ ಬೇಡವಂತೆ ಗೈಸ್. ಒಂದು 6 ಲೈನ್ ಅಷ್ಟು ಕುಪ್ಕಿದ್ದೀವಿ. 1 2 3 4 5 6 7 ಅದು ಸರಿ. ಬಟ್ ಇವಾಗ ಅದು ನಮ್ಮಪ್ಪ ಆವಾಗಲೇ ಇದು ಮಾಡಿತ್ತು. ಇವಾಗ ಒಂದು 6 ಲೈನ್ ಅಷ್ಟು ಕುಪ್ಕಿದ್ದೀವಿ. ಮನೆ ಕಡೆ ಹೋಗ್ತಾ ಇದ್ದೀವಿ ಗೈಸ್. ಒಂದು 10 ನಿಮಿಷದಲ್ಲಿ ಮಳೆ ಬರುತ್ತೆ. ನಮ್ಮ ದೊಡ್ಡವನು ಓಡೋಗ್ಬಿಟ್ಟವನೇ ಮೊದಲೇ, ಮಳೆ ಒಂಚೂರು ಗಾಳಿ ಅಂದಾಗ. ಆದರೆ ನಮ್ಮ ಚಿಕ್ಕದು ನಾವು ಜೊತೆಗೆ ಬರಲಿ ಅಂತ ಕಾಯ್ತಾ ಇತ್ತು. ಇವಾಗ ಹೋಗ್ತಾ ಇದ್ವಿ ಖಾಲಿ ಚಂಬಿಟ್ಕೊಂಡು. ಇವಾಗ ಇನ್ನು ಬಂದಿದ್ದೀವಿ ಮನೆಗೆ, ಅದಕ್ಕೆ ಮಳೆ ಬಡಿಗೈತೆ. ನಿಮ್ಮಲ್ಲೂ ಪತೈತಾ? ಮಗನೇ, ಹೊಸ ನೀರು ಕುಡಿಲಿ ಬಾಯಿ ಕಡಿಕೆ. ಗೋಬಿ ಬೇಕಂತ ಗೋಬಿ. ಬೆಳಗ್ಗೆಲ್ಲ ಬಿಸಿಲಿರುತ್ತೆ, ಸಂಜೆ ಆಯ್ತಿದ್ದಂಗೆ ಮೋಡ ಫುಲ್ ಕವರ್ ಆಗುತ್ತೆ, ಮಳೆ ಬರುತ್ತೆ. ಇವಾಗ ನೋಡಿ ಆಲೆ ಮಳೆ ಬಂದು ನಿಂತೋಗಿದೆ. ಈ ಥರ ಮಾಡಿನೇ ಯಾವ ಕೆಲಸನೂ ಕೂಡ ಪೂರ್ತಿಯಾಗಿ ಆಗ್ತಾನೇ ಇಲ್ಲ, ಎಲ್ಲ ಅರ್ಧಕ್ಕೇ ನಿಂತಿದೆ. ಮೊಯ್ತು ನೀನು ಹೇಳು, ಏನದು? ತಡಿ, ಅವ್ನು ತಿನ್ನೋದ್ರಲ್ಲಿ ಬ್ಯುಸಿ ಆಗೋನಲ್ವೇನಮ್ಮ? ಅಯ್ಯೋ, ಮೂಳೆನಾರು ಬಿಡೋ ನಿಧಾನಕ್ಕೆ. ನೋಡಿ ಫ್ರೆಂಡ್ಸ್, ನೋಡಿ ತೋಳು ಅಲ್ಲಿಗೆ ಎಳ್ಕೊಂಡವನೇ, ಡಿಸ್ಟರ್ಬ್ ಆಗುತ್ತೆ ಅಂತ. ಅದು ಮಡಿಸ್ಕೊಂಡು ನೀಟಾಗಿ. ವಾವ್, ಚೆನ್ನಾಗಿತ್ತೇನವ? ಖಾರ ಆಗೈತೆ ಮೊಯ್ತು? ಇಲ್ವಾ? ಏನು ಕೋಳಿ ಮಗನೇ ಅದು? ಖಾರ ಆಗಿಲ್ಲ ಅಂತೆಲ್ಲ ನಳ್ತಿದ್ಯಲ್ಲೋ. ಅಮ್ಮ ನಾಟಿ ಕೋಳಿ ಸಾಂಬಾರು ಮಾಡಿದ್ರು ಇಲ್ಲಿ. ಸೊ ಮನೇಲೇ ಸಾಕಿದ ಕೋಳಿನ ಕೂದು ಮಾಡಿದರು. ಮಳೆ ಬಂದೋಗಿತ್ತು, ಆ ಚಳಿಗೂ ಮತ್ತು ಈ ಖಾರಕ್ಕೂ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಮಾಡಿದರು. ಸೊ ನಾನು ಅವರಿಬ್ಬರಿಗೆ ಊಟ ಮಾಡಿಸ್ತಿದ್ದೀನಿ. ತಡಿ ತಡಿ ತಡಿ, ಇಷ್ಟೊಂದು ಜೂದ ಮೇಲೆ ಆಸೆ ಅಲ್ಲ. ನಾನು ಮೈಸೂರಿಗೆ ಹೋದಾಗ ದೃಷ್ಟಿದಾರನ ತೊಗೊಂಡು ಬಂದಿದ್ದೆ, ಇಬ್ಬರಿಗೂ ಒಂದೊಂದು. ಅದನ್ನು ಅಮ್ಮ ಇಲ್ಲಿ ಕಟ್ಬಿಟ್ಟು ನೀಟಾಗಿ ಗಂಟುಡಿ ಈ ಥರ ಮಿಕ್ಕಿದ ದಾರನ ಸೀತಿದ್ದಾರೆ. ಅವನಿಗೆ ತುಂಬಾ ಭಯ, ಎಲ್ಲಿ ನನ್ನ ಕೈನ ಸೀಯುತ್ತೋ ಅಂತ ಹೇಳಿ. ಅದಕ್ಕೆ ಅವನು ಅಷ್ಟು ಗಾಬರಿ ಪಡ್ಕೊಂಡಿದ್ದ. The next morning.
ಬೆಳಗ್ಗೆನೇ ಇಲ್ಲಿ ಅಜ್ಜಿ ಮೊಮ್ಮಕ್ಕಳೆಲ್ಲ ಸೇರಿಕೊಂಡು ಕಸ ಹೊಡೆದಾಗ ಕವರ್ಗಳೆಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಬೆಂಕಿ ಹಾಕಿ ಸುಟ್ಟಾಕ್ತಾಯಿದ್ರು. ಸೊ ಆವಾಗ ನಾನು ಹೋದೆ. ಇನ್ನು ಅಮ್ಮ ಅಲ್ಲಿ ತೆಂಗಿನ ಮರದ್ದು ಎಡಮಟ್ಟೆ ಎಲ್ಲನೂ ತೊಗೊಂಡು ಬರುವಾಗ ನೋಡಿ ಆ ತೆಂಗಿನ ಮರದ ಬಡ್ಡಿಲಿ ಈ ಥರ ಹುಳ ಇತ್ತು. ನಮ್ಮ ಅಮ್ಮ ಅದು ನೋಡಿ ಯಾವ ಕಲರ್ ಇದೆ ನೋಡು ಅಂತ ಹೇಳಿ ತೋರಿಸ್ತಿದ್ರು. ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರ್, ಚಪಾತಿ. 2 ಚಪಾತಿ ಹೊಡೆದಿದೆಯಲ್ಲ ಆಡಿಸ್ತೈತಂಗೆ ಮುಲ್ಲ ಮುಲ್ಲ ಅಂತ. ನೋಡಿ ಗೈಸ್ ನಮ್ಮಮ್ಮ ಎಷ್ಟು ಚಪಾತಿ, 5 ಚಪಾತಿ ತಿಂದಿರೋದು ನಮ್ಮಮ್ಮ. ಮತ್ತೆ ಎಷ್ಟು ಚಪಾತಿ ತಿಂದೆ? ನಮ್ಮ ಅಮ್ಮಂಗೆ ಕೆಲಸ ಮಾಡೋಕ್ಕಾಯ್ತಾ ಇಲ್ವಂತೆ, ಮಂಡಿ ಕೈ ಕಾಲು ಎಲ್ಲ ನೋವು ಬತ್ತೈತಂತೆ. ಇಲ್ಲಿ ಏನು ಕುಣಿತಿದ್ಯಾ? ಇವನು ಹೇಳ್ತಂತಡಿ ಹೆಂಗೆ ಕುಣಿತಿದ್ಯವ? ಹೆಂಗೆ ಕುಣಿಯುತ್ತೆ ಸೋಮ? ಸೊ ನಮ್ಮದೆಲ್ಲ ತಿಂಡಿ ಆಗಿತ್ತು. ಅಪ್ಪ ಹೊಲ್ದ ಹತ್ರ ಏನೋ ಕೆಲಸ ಇತ್ತು ಅಂತೇಳಿ ಇವಾಗ ತಿಂಡಿಗೆ ಬಂದಿದ್ದಾರೆ ಮನೆಗೆ. ಬಾ 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 ಬಾ. ಮೊದಲೆಲ್ಲ ತುಂಬ ನಾಟಿ ಕೋಳಿಗಳನ್ನ ಸಾಕ್ತಾ ಇತ್ತು. ಆ ನಾಯಿಗಳೇ ಅರ್ಧ ಕಚ್ಕೊಂಡು ತಿಂದಾಗ್ತವೆ ಮತ್ತು ಕೆಲವೊಂದು ಸುಮ್ಮನೆ ಸತ್ತೋಗ್ಬಿಡುತ್ತೆ. ಅದಕ್ಕೆ ನಮ್ಮಮ್ಮ ಇತ್ತೀಚೆಗೆ ಕಡಿಮೆ ಮಾಡಿದ್ದಾರೆ ನಾಟಿ ಕೋಳಿ ಸಾಕೋದನ್ನು. ನಾನು ಅಮ್ಮ ತಿಂಡಿ ಮುಗಿಸ್ಕೊಂಡು ಕಳಕಿಲ್ಲಣ ಅಂತೇಳಿ ಬಂದಿದ್ದು. ಇನ್ನು ಅಪ್ಪ ಕೂಡ ತಿಂಡಿ ಮುಗಿಸ್ಕೊಂಡೋಗಿ ಔಷಧಿ ತೊಗೊಂಡು ಬಂದಿದ್ದರು. ಮಳೆ ಡೈಲಿ ಬರ್ತಾ ಇರುತ್ತೆ, ಔಷಧಿ ಹೊಡಿದು ಹೋದ್ರೆ ಆಗಲ್ಲ, ಗಿಡಗಳು ಡೆವಲಪ್ ಆಗಲ್ಲ ಅಂತೇಳಿ ಹೋಗಿ ತೊಗೊಂಡು ಬಂದಿದ್ರು. ಇವಾಗ ಔಷಧಿ ಹೊಡೆಯೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಾ ನಮ್ಮ ಹಲಸಿನ ಮರ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂತೇಳಿ. ಹಳ್ಳಿಗಳಲ್ಲಿದ್ದರೆ ಇದೊಂದು ಪ್ಲಸ್ ಪಾಯಿಂಟು. ಮಾವಿನ ಹಣ್ಣು ಸೀಸನ್ ಇದ್ದಾಗ ಮಾವಿನ ಹಣ್ಣು ಅಥವಾ ಹಲಸಿನ ಹಣ್ಣು ಸೀಸನ್ ಇದ್ದಾಗ ಹಲಸಿನ ಹಣ್ಣು ಎಷ್ಟಾದರೂ ತಿಂದು ಇನ್ನೂ ಒಬ್ಬರಿಗೆ ಮಿಕ್ಕಿದ್ದನ್ನು ಕೊಡ್ಬೋದು, ಅಷ್ಟು ಬಿಡ್ತಾ ಇರುತ್ತೆ. ಯಾವುದಕ್ಕೂ ಕೂಡ ಕೊರತೆ ಇರೋದಿಲ್ಲ. ಅಳ್ಳಾಡಿಸ್ಬೇಕು. ನಮ್ಮ ಅಪ್ಪ ಇವಾಗ ಔಷಧಿ ಹೊಡಿಯೋಕೆ ಹೋಯ್ತವ್ರೆ. ಯಾವುದಕ್ಕೆ ಔಷಧಿ ಹೊಡಿತಿದ್ದೀರಾ ಡ್ಯಾಡಿ? ಟೊಮೊಟೊ ಬೆಳೆಯೋದೇ ಈ ಸತಿ ಹಂಗಾದ್ರೆ. ಆದರೆ ಔಷಧಿನೂ ಕೂಡ ನಮ್ಮ ಅಮ್ಮನೇ ಹಾಕ್ಕೊಡ್ಬೇಕು ಅಳತೆ ಮಾಡಿ. ಏನಕ್ಕೆ ನಿಮಗೆ ಬರಕ್ಕುವ? ಏನಂತ ಹಾಕೊಂಡಲ್ಲ ಅನ್ನೋದು. ಖಾಲಿ ಮಾಡಿದ್ರೆ ಎಲ್ಲ ಹಾಕೊಂಡು ಹೊಡೆದಿದ್ಯಾ? ಯಾಕಮ್ಮ ಅಷ್ಟು ಹಿಂಸೆ ಕೊಡ್ತೀಯ ನಮ್ಮ ಅಪ್ಪಂಗೆ? ತಮಾಷೆಗೆ ನಮ್ಮ ಅಮ್ಮನ ಆ ಥರ ರೇಗಿಸ್ತಾ ಇದ್ದೆ. ಅವರಿಬ್ಬರು ಕೂಡ ಅಷ್ಟೇ, ಯಾವುದಾದ್ರೂ ಒಂದು ಔಷಧಿ ಹೊಡೆಯೋದಿದ್ರು ಕೂಡ ಅಥವಾ ಒಂದು ಗೊಬ್ಬರ ಹಾಕೋದಿದ್ರು ಕೂಡ ಇಬ್ಬರು ಒಟ್ಟಿಗೆ ಹೋಗಿ ಆ ಕೆಲಸನ ಮುಗಿಸ್ಕೊಂಡು ಬರ್ತಾರೆ. ಹಂಗಲ್ಲ ತಡಿಯಮ್ಮ ಇದು ಕೌಶಿ. ಬರಮ್ಮ ಆಯ್ತು, ಮನಸ್ಕೊಂಡು ಕುತ್ಕೊಂಡ ಬಾ. ಬಿಡು ಹೋಗುತ್ತೆ. ಕೈ ತೊಳ್ಕ. 8,000 ಸಸಿ ಟೊಮೊಟೊ ಸಸಿ ಇದೆ. ಅಲ್ಲಿ ಮಿನಿಮಮ್ 4 ಕ್ಯಾನ್ ಔಷಧಿ ಬೇಕಾಗುತ್ತೆ. ಹಾಗಾಗಿ 1 ಕ್ಯಾನಷ್ಟು ಅಪ್ಪ ತೊಗೊಂಡೋಗಿದ್ರು. ಅಲ್ಲೇ ಡ್ರಮ್ ಇಟ್ಟು ನೀರೇನು ತುಂಬಿಸಿರಲಿಲ್ಲ. ಹಾಗಾಗಿ ಮನೆ ಸ್ವಲ್ಪ ಹತ್ರ ಆಗುತ್ತಲ್ಲ ಅಂತೇಳಿ ನಾವೇ ನೀರನ್ನ ಒತ್ಕೊಡ್ತಾ ಇದ್ದೀವಿ. ಒಂದು 4 ಕ್ಯಾನಿಗೆ ಬೇಕಾಗುತ್ತೆ. ನಾನೊಂದು ಬಿಂದಿಗೆನ ತೊಗೊಂಡೋಗ್ತಾ ಇದ್ದೆ. ಇದು ಬಂದು ನಮ್ಮ ಹೊಲದ ಪಕ್ಕ ಇರೋರು ಹಾಕಿರೋದು. ಸೊ ಇದು ಕೂಡ ಹೂವಿನ ಗಿಡ, ಸೇವಂತಿಗೆ ಹೂವಿನ ಗಿಡನೇ. ತುಂಬ ಚೆನ್ನಾಗಿದೆ. ಸೇಮ್ 2 ದಿನ ಹಿಂದೆ ಮುಂದೆ ಅಷ್ಟೇ ನಾವು ನೆಟ್ಟಿರೋದಕ್ಕೂ ಇವ್ರು ನೆಟ್ಟಿರೋದಕ್ಕೂ. ಇವರು ಮಂಚಿಂಗ್ ಮಾಡಿ ನೆಟ್ಟಿದ್ದಾರೆ. ಮಂಚಿಂಗ್ ಮಾಡಿ ನೆಡೋದ್ರಿಂದ ಕಳೆ ಜಾಸ್ತಿ ಬರೋದಿಲ್ಲ, ಹಾಗೆ ಕೆಲಸ ಜಾಸ್ತಿ ಇರೋದಿಲ್ಲ. ಸಿಂಪಲಾಗಿ ಒಂದು 4-5 ಜನ ಆದ್ರೂ ಮೇಂಟೈನ್ ಮಾಡ್ಬೋದು. ನಾವು ನೆಟ್ಟಿದ್ದೀವಲ್ವ ಆ ಥರ ಆದರೆ ತುಂಬ ಜನ ಬೇಕಾಗುತ್ತೆ ಕೆಲಸದವರು. ಕಳೆ ಬರ್ತಾನೆ ಇರುತ್ತೆ, ಕಳೆ ಕೀಳ್ತಾ ಇರಬೇಕು, ಏನು ಮಾಡೋಕ್ಕಾಗಲ್ಲ. ಈ ಸರಿ ಅದೇ ಥರ ಬೆಳೆಯೋಣ ಅಂತೇಳಿ ನಾವೇನು ಮಂಚಿಂಗ್ ಮಾಡಿ ಬೆಳೆದಿಲ್ಲ. ನಮ್ಮಪ್ಪನ ಔಷಧಿ ಹೊಡಿತಾ ಇದ್ದಾರೆ. ನಮ್ಮಮ್ಮ ಔಷಧಿ ಖಾಲಿ ಆದಂಗೆ ಕ್ಯಾನ್ಗೆ ಮತ್ತೆ ಔಷಧಿ ಹಾಕ್ಕೊಡೋದು ಮತ್ತು ನೀರು ತುಂಬಿಕೊಡೋದು ಎಲ್ಲ ಮಾಡ್ತಾಯಿದ್ರು. 2 ಕ್ಯಾನ್ ಇದ್ದಿದ್ರೆ ನಮ್ಮಮ್ಮ ಕೂಡ ಔಷಧಿನ ಹೊಡಿತಾಯಿದ್ರು. ಯಾವುದೇ ರೀತಿ ಮುಜುಗರ ಪಡ್ಕೊತಿರ್ಲಿಲ್ಲ ಅಮ್ಮ. ಇಬ್ಬರು ಅಷ್ಟೇ, ಏನಾದರೂ ಔಷಧಿ ಹೊಡೆಯೋದು ಅಂದರೆ 2 ಕ್ಯಾನ್ ಇತ್ತು ಅಂದರೆ ನಮ್ಮಮ್ಮ ನಮ್ಮಪ್ಪ ಇಬ್ಬರು ಸೇರಿ ಹೊಡಿತಾರೆ. ಅಥವಾ ನನ್ನ ತಮ್ಮ ಇದ್ದರೆ ನನ್ನ ತಮ್ಮ ಔಷಧಿ ಹೊಡಿತಾನೆ. ಇವಾಗ 1 ಕ್ಯಾನ್ ಇದ್ದಿದ್ದು ಸದ್ಯಕ್ಕೆ, ಅದಕ್ಕೆ ಅಮ್ಮ ಔಷಧಿನ ಹಾಕ್ಕೊಡೋದು ಆ ಥರ ಹೆಲ್ಪ್ ಮಾಡ್ತಾಯಿದ್ರು. ಇನ್ನು ಮನೇಲಿ ಕರ್ಬೂಜ ಹಣ್ಣಿತ್ತು, ಅದನ್ನು ಜ್ಯೂಸ್ ಮಾಡೋಣ ಅಂತ ಬಂದೆ. ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿ ಆಯಿತು. ಇವರಿಬ್ಬರಿಗೆ ಸ್ಪೆಷಲಾಗಿ ಕೊಡೋಣ ಅಂತ ನಾಯಿ ಕೆರೆದಂಗೆ ಕೆರೆದಿಟ್ಟಿದ್ದೀನಿ ಬಟ್ಲುನ. ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕಿದರೆ ತುಂಬ ಚೆನ್ನಾಗಿರೋದು. ಏನು ಮಾಡೋದು, ನಮ್ಮ ಮನೇಲಿ ಫ್ರಿಡ್ಜ್ ಇಲ್ಲ, ಅದಕ್ಕೆ ಐಸ್ ಕ್ಯೂಬ್ ಇಲ್ಲ. ತಗೋ, ಸಖತ್ತ ಕಾಣಿಸ್ತಾ ಇದೆಯಾ? ವಾವ್, ಹೆಂಗೈತೆ? ಹಾಂ, ಹೆಂಗೆ ತೋರಿಸೋದು ಚೆನ್ನಾಗೈತೆ ಅಂದರೆ? ಸೂಪರ್, ಚೆನ್ನಾಗೈತಾ? ಬೇರೆ ಮತ್ತೆ ಇನ್ನೇನು ಮಾತಾಡಿ ಬಾರವ ಕುಡಿ ಅನ್ನಪ್ಪ. ಇನ್ನೇನು ಬೇರೆ ಮಾತಲ್ಲಿ ಇನ್ನೇನು ಮಾತಾಡೋಣ ಹೇಳು ನೋಡು. ಕೌಶಿ ಯಾವ್ದು ಹೇಳ್ತವನೆ ಅಂತ ಗೊತ್ತಿಲ್ಲ. ಬೇರೆ ಮತ್ತೆ ಇನ್ನೇನು ಮಾತಾಡಬೇಕು? ಬನ್ನಿ ಸರ್, ಆಹಾ, ಹೋಗಿ ಸರ್ ಅಂತ ಮಾತಾಡ್ಬೇಕಾ? ಕರಿಯ ಕಾಳು ನನ್ನ ಮಗನ ಏನಂತಾರವ ಅದನ್ನ?
ಹಾಂ ಕುಂಗ ಕುಂಗ ಅಲ್ಲ ಹುಂಜ. ನಂಗೆ ಕುಂಗ ಅಂತೀನಿ. ನೀನು ಕುಂಗ ಅಂತ ಹೆಸರು ಕಟ್ಟಿದೀಯಾ? ಯಾರೋದ್ರು ಸಹಿತ ಓಡಿಸ್ಕೊಬರುತ್ತೆ. ಕೌಶಿ ಹಿಂಗಾಸ್ ಹೋಗೋದ್ರ ಮುಂದೆ ನೋಡೋಣ ಹೆಂಗೆ ಓಡಿಸುತ್ತೆ. ಟೊಮೊಟೊ ಗಿಡಕ್ಕೆ ಔಷಧಿ ಎಲ್ಲ ಹೊಡೆದಾಯಿತು, ಮಧ್ಯಾಹ್ನ ಆಗಿತ್ತು. ಬಂದು ಊಟ ಎಲ್ಲ ಮುಗಿಸ್ಕೊಂಡು ಇವರಿಬ್ರನ್ನ ಮಲಗ್ಸೋಣ ಅಂತೇಳಿ ಚಾಪೆ ಹಾಕಿದ್ರು. ಇವ್ರು ನಿದ್ದೆನೇ ಮಾಡ್ತಿಲ್ಲ, ಟಿ ವಿ ನೋಡ್ತಾ ಕೂತಿದ್ರು. ಇನ್ನು ಹೂವಿನ ಗಿಡಕ್ಕೂ ಔಷಧಿ ಹೊಡಿಬೇಕಿತ್ತು. ನಮ್ಮಪ್ಪ ಔಷಧಿ ತೊಗೊಂಡು ಬಂದಿದ್ರು. ಸೊ ಈಚೆ ಕಡೆ ಏನೋ ಯೋಚನೆ ಮಾಡ್ತಾ ಔಷಧಿನ ಕುಲುಕ್ತಾ ಇದ್ರು. ಅದಕ್ಕೆ ನಮ್ಮಮ್ಮ ನೋಡಿ ಯಾವ ಥರ ಮಾಡ್ತೈತೆ ಅಂತೇಳಿ ನಗಾಡ್ತಿದ್ರು. ಏನು ಏನು ಅಲ್ಲ, ಅದೊಂದು ಔಷಧಿ ಹಿಡ್ಕೊಂಡು ಕುಲುಕು ಅಂದರೆ ಬುಡ್ ಕ್ಯಾಡಿಸ್ತೈತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗ ನೀನು ಮಾತಾಡ್ಕೊಂಡು ಹೋಗು. ಬಾರೆ ನೀನು ಮಾತಾಡು. ನಾನು ಮಾತಾಡಲ್ಲ. ವೈ ನೀನು ಇರ್ಲಿ ಮಾತಾಡು. ಇರ್ಲಿ ಮಾತಾಡಮ್ಮ. ಕಡೆ ಕೀಳಕ್ಕೆ ಹೋಯ್ತಿದ್ದೀವಿ ಅನ್ನು. ಕಳೆ ಕೀಳಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಇಷ್ಟು ಗಂಟೆ ಮನೇಲಿದ್ದು, ಹ್ಞೂ ಈಗ ಒಂದು ಸ್ವಲ್ಪ ತಂಪತ್ತಾಯ್ತಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ. ಮಗಳು ಮನೆಗೆ ಬಂದಾಗ ಮನೇಲಿ ರೆಸ್ಟ್ ಮಾಡೋಕ್ಕೆ ಹೇಳ್ಬೇಕು. ಏನು ಮಾಡೋದು, ಕೆಲಸ ಇದ್ದೇ ಇರ್ತಾವಲ್ಲ. ನೋಡಿ ಗೈಸ್, ನಮ್ಮ ಅಪ್ಪ ಅಲ್ಲಿ ಟೊಮೆಟೊ ಸಸಿಗೆ ಔಷಧಿ ಹೊಡೆದಾಯ್ತು. ಇವಾಗ ಹೂವಿನ ಗಿಡಕ್ಕೆ ಔಷಧಿ ಹೊಡಿತೈತೆ. ಆ ಕೋಲೇನು ಕಿಟ್ಕೊಂಡೈತೆ ಅಂದರೆ ಎಲ್ಲಿಗೆ ನಿಲ್ಲಿಸುತ್ತೆ ಅದು ಗೊತ್ತಾಗಲ್ವಲ್ಲ, ಮರ್ತೋಗ್ಬಿಡುತ್ತೆ. ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಔಷಧಿನ ತುಂಬ್ಕೊಬರ್ಬೇಕು ಮತ್ತೆ. ಅದಕ್ಕೆ ಇವಾಗಲೇ ಅದು ಎಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲಿಗೆ ಕಡ್ಡಿನ ನೆಟ್ಟೋಗುತ್ತೆ. ತುಂಬ್ಕೊಬಂದ್ಮೇಲೆ ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡುತ್ತೆ. ಪಾಪ ನಮ್ಮಮ್ಮ ನಮ್ಮ ಅಪ್ಪಂಗೆ ಹುಸಿ ಬೈಯಲ್ಲ ಫ್ರೆಂಡ್ಸ್. ಯಾಕಮ್ಮ ಬೈತೀಯ? ಯಾವಾಗಲೂ ಬೈಯುತ್ತೆ. ಅದಾಗ ಹೊತ್ತಿಗೆ ನಮ್ಮ ಅಮ್ಮಂತ ಐತೆ. ಇನ್ನೊಬ್ರಾಗಿದ್ರೆ ಬಿಟ್ಟೆ ಹೋಗೋರು ಅಲ್ವೇನಮ್ಮ? ಹೇಳಮ್ಮ, ಏನಾರು ಹೇಳಮ್ಮ. ಅಪ್ನೀಚಿಗೂ ಬಿಡಕು ಅಂತೆ. ಮಕ್ಕಳನ್ನ ಮಲಗಿಸೋಣ ಅಂತ ಹೇಳಿ ಟ್ರೈ ಮಾಡ್ದೋ. ಅವ್ರು ಮನೆಗೆ ಕಳಲಿಲ್ಲ. ಅವ್ರನ್ನ ಮಲಗಿಸೋಕ್ಕೋಗಿ ನಾವೇ ಮಲ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಬಂದು, ಏನಿಲ್ಲ ಬಿಸಿಲಲ್ಲೆಲ್ಲ ಬಂದು ಆಟ ಆಡ್ತಾರಲ್ಲ ಅಂತ ಹೇಳಿ ಮಲಗಿಸ್ಬಿಟ್ಟು ಬರೋಣ, ಬಿಸಿಲಿದೆ ತುಂಬ ಅಂತ ಹೇಳಿ ಟ್ರೈ ಮಾಡ್ದೋ. ಅವ್ನು ಮಲಗಲೇ ಇಲ್ಲ. ಇವ್ರು ಮಲಗಲ್ಲ ಅಂತೇಳಿ ಅವರನ್ನು ಕೂಡ ಕರ್ಕೊಬಂದು ನೆರಳಲ್ಲಿ ಆಟ ಆಡಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಯಾವಾಗಲೂ ನಮ್ಮ ಅಪ್ಪ ನಮ್ಮಮ್ಮ ಹೀಗೇ ಒಬ್ರಿಗೊಬ್ರು ರೇಗಿಸ್ಕೊಂಡು ಬೈಕೊಂಡೇ ಕೆಲಸ ಮಾಡ್ತಿರ್ತಾರೆ. ಯಾವಾಗಲೂ ಅಷ್ಟೇ, ಅದೇನು ಸೀರಿಯಸ್ಸಾಗಿ ಹೋಗಲ್ಲ. ಒಂದೊಂದು ಟೈಮ್ ಅಂತೂ ತುಂಬ ಜೋರಾಗಿ ಸೀರಿಯಸ್ಸಾಗಿ ಕಿತ್ತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಔಷಧಿ ಎಲ್ಲ ಹೊಡೆದಾಯಿತು. ಇವಾಗ ಅಪ್ಪ ಕೂಡ ಕಳೆ ಕೀಳೋದಕ್ಕೆ ಬಂದರು. ಔಷಧಿ ಹೊಡೆದ ತಕ್ಷಣ ನಮ್ಮ ಅಪ್ಪ 10 ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡಲಿಲ್ಲ ಅಥವಾ ಒಂದು ರೆಸ್ಟ್ ಮಾಡಲಿಲ್ಲ. ಸೀದಾ ಬಂದು ಕಳೆ ಕೀಳೋದಕ್ಕೆ ಕೂತ್ಕೊಂಡ್ರು. ಅವ್ರು ಯಾವತ್ತೂ ಅಂದ್ಕೊಳ್ಳಲ್ಲ ಕಳೆ ಕೀಳೋದಾಗಲಿ ಅಥವಾ ಹೆಣ್ಮಕ್ಳು ಮಾಡೋ ಕೆಲಸನೂ ನಾನೇನಕ್ಕೆ ಮಾಡಬೇಕಿದ್ದು ಅಂತ ಯಾವತ್ತೂ ನೋಡಲ್ಲ. ತುಂಬಾ ಶ್ರಮಜೀವಿ ಅಂತ ಹೇಳ್ಬೋದು. ಇವರಿಬ್ಬರು ಅಷ್ಟೇ, ಅಯ್ಯೋ ಆಳಿಗೆ ಕೊಟ್ಟರೆ ಹೋಗುತ್ತಲ್ಲ ಅಂತ ಹೇಳಿ ಟೈಮನ್ನು ವೇಸ್ಟ್ ಮಾಡಲ್ಲ. ಈ ಕೆಲಸ ಆ ಕೆಲಸ ಅನ್ನಲ್ಲ. ಇಬ್ಬರು ಬರ್ತಾರೆ ಬೆಳಗ್ಗೆ ತಿಂಡಿ ಹೊತ್ತಿಗೆ, ನೀಟಾಗೆಲ್ಲ ಕೆಲಸ ಮಾಡ್ಕೊತಾರೆ. ಹೋಗಿ ಒಂದು ಸ್ವಲ್ಪ ತಿಂಡಿ ಪಂಡಿ ಮಾಡ್ಕೊಂಡು ಮತ್ತೆ ಬಿಸಿಲು ಅಂತಲೂ ನೋಡಲ್ಲ, ಬಂದವ್ರು ಕೆಲಸ ಮಾಡ್ತಾರೆ. ತುಂಬಾ ಶ್ರಮಜೀವಿಗಳು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಏನು ತಪ್ಪಾಗಿ ತಿಳ್ಕೊಬೇಡಿ. ನಮ್ಮ ಅಪ್ಪ ಅಮ್ಮ ಇಬ್ಬರು ಅಷ್ಟೇ ಯಾವಾಗಲೂ ಒಂಥರ ಕಿತ್ತಾಡ್ಕೊಂಡು ಇದೇ ಥರ ರೇಗಿಸ್ಕೊಂಡು ಕಾಲು ಹೇಳ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಏಕೆಂದರೆ ಬೇಜಾರಾಯ್ತಿರುತ್ತೆ, ಇಬ್ಬರೇ ಕೆಲಸ ಮಾಡ್ತಿರ್ತಾರಲ್ವ. ಯಾವಾಗಲೂ ಹಿಂಗೇನೆ, ಮನೇಲೂ ಕೂಡ ಹಿಂಗೇನೆ ಅವ್ರದ್ದು ಯಾವಾಗಲೂ ಕಿತಾಪತಿಗಳು. ಸೊ ಮಧ್ಯಾಹ್ನ ಆಗಿತ್ತು, ಬಿಸಿಲಿತ್ತು ಅಂತೇಳಿ ಅಮ್ಮ ಮನೆಗೆ ಹೋಗಿ ಮಜ್ಜಿಗೆನೂ ಮಾಡ್ಕೊಂಡು ಬಂದರು. ಪ್ರೀತಿ ಜಾಸ್ತಿ ಕೊಳ್ರಿ. ಕುಳ್ರಿ ಪಾಪ ಸಂಟನೈತೈತಂತೆ ಗೈಸ್ ನಮ್ಮ ಅಪ್ಪಂಗೆ. ಅವ್ರು ಎಷ್ಟೇ ಕಿತ್ತಾಡಿದರೂ ಕೂಡ ಪ್ರೀತಿ ಅಂತೂ ಕಡಿಮೆ ಇಲ್ಲ. ನಮ್ಮಮ್ಮ ಒಂದು 5 ನಿಮಿಷ ಕಾಣಲಿಲ್ಲ ಅಂದರೆ ನಮ್ಮ ಅಪ್ಪ ಹುಡುಕ್ತಿರುತ್ತದೆ ಎಲ್ಲೋದ್ಲು ಅಂತ. ಅದು ನಮ್ಮ ಅಪ್ಪ ಏನಾರು ಇಲ್ಲ ಅಂದರೆ ನಾವು ಎಲ್ಲೋದ್ರು ಅಂತ ನಮ್ಮ ಅಮ್ಮ ಹುಡುಕ್ತಿರುತ್ತೆ. ಒಟ್ಟಿನಲ್ಲಿ ಕಿತ್ತಾಡ್ಕೊಂಡೆ ತುಂಬಾ ಪ್ರೀತಿ ಮಾಡ್ತಾರೆ. ಮಾತಾಡ್ಬೇಡ, ನಾನು ಹುಡ್ಕ ನಾನು ಮಾತಾಡ್ತೀನಿ. ನನ್ನ ಪಡೆಗೆ ನಾನು ನಿಂತ ಮಾಡ್ಕೊತೀನಿ. 5 ಗಂಟೆ ಆಗಿದೆ ಟೈಮು. ಇಷ್ಟವರೆಗೂ ಕಳೆ ಕಿತ್ತು. ಇವಾಗ ಸ್ವಲ್ಪ ಜೋಳ ಬಿಡಿಸೋದಿದೆ. ಜೋಳ ಬಿಡ್ಸೋಕ್ಕೆ ಇವಾಗ ಮಿಷಿನ್ ಬಂತು, ಅದಕ್ಕೆ ಅಲ್ಲಿಗೆ ಹೋಗಬೇಕು. ಹೋಗ್ತಾಯಿದ್ದೀವಿ. 3 ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ಜೋಳ ಬಿಡಿಸೋದಕ್ಕೆ. ನೆನ್ನೆ ಬರ್ತೀನಿ ಅಂದರೂ ಬಂದಿರಲಿಲ್ಲ, ಮೊನ್ನೆನೂ ಹಂಗಂದರು. ಸೊ ಇವಾಗ ಬರ್ತಾ ಇದ್ದಾರೆ ನೋಡಿ. ಅಲ್ಲಿ ಬಂದಿದೆ, ಇಲ್ಲಿ ಬಿಡಿಸ್ಬೇಕು ಜೋಳನ.
ಮಿಷಿನ್ ಅಲ್ಲೇ ಇದೆ, ದಾರಿ ನೋಡ್ತಾ ಇದ್ದಾರೆ ಎಲ್ಲಿ ಬರ್ಬೋದು ಅಂತ. ದಾರಿ ಗೊತ್ತಾಗಲಿಲ್ಲ, ಅವ್ರಿಗೆ ಸ್ಟ್ರೈಟ್ ಬರ್ತಾಯಿದ್ರು. ಈಗ ಅಲ್ಲಿ ಹೋಗ್ತಾರೆ. ಪೈಪ್ ಐತೆ, ಹಂಗೆ ಬರಬೇಕಿತ್ತು ಅವರು. ಹಿಂಗೆ ಮಧ್ಯದಲ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ. ಅಲ್ಲೊಂದು ಹೊಲ ಇದೆಯಲ್ಲ ನಮ್ಮದು, ಅಲ್ಲಿಗೆ ನೀರು ಹಾಯ್ಸೋಕ್ಕೆ ಅಂತ ಹೇಳ್ಬಿಟ್ಟು ಈ ಬೆಂಡಿಂದ ಕೊಟ್ಬಿಟ್ಟವ್ರೆ. ಇವಾಗ ಪಾಪ ನಮ್ಮಪ್ಪ ಅಲ್ಲಿ ನೋಡಿ ಅಲ್ಲಿ ಬಿಚ್ಚಬೇಕೀಗ ಹೋಗಿ ಅವರು. ಇವತ್ತಿನ ವ್ಲಾಗು ಇಷ್ಟೇ. ಸೊ ತೋರಿಸಿದ್ರೆ ಒಂಚೂರು ಜೋಳ ಬಿಡಿಸೋದು ಎಷ್ಟಾಯಿತು ಏನು ಒಂಚೂರು ಬಿಡಿಸೋದೆಲ್ಲ ಒಂಚೂರು ವೀಡಿಯೋ ಲಾಸ್ಟಿಗೆ ತೋರಿಸ್ತೀನಿ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ, ನನಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಎಲ್ಲದನ್ನು ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾರೆಲ್ಲ ಲಾಸ್ಟ್ವರೆಗೂ ವಿಡಿಯೋ ನೋಡಿದರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್. ಇಷ್ಟೇ ಜೋಳ ಇದ್ದಿದ್ದು. ಒಂದು 4 ಎಕರೆ ಜೋಳದಲ್ಲಿ 3 ಎಕರೆ ಜೋಳನ ಹಸಿ ಕಡ್ಡಿ ಇದ್ದಾಗಲೇ ಅದೇ ಸೈಲೇಜ್ ಮೇವುಗಳಿಗೆಲ್ಲ ಕೊಟ್ಬಿಟ್ಟಿದ್ದು. ಇದೊಂದು ಅಡಿಕೆ ಗಿಡದಲ್ಲಿ ಹಾಕಿದ್ದು. ಅಡಿಕೆ ಗಿಡಕ್ಕೆ ಟ್ಯಾಕ್ಟ್ರುಗಳು ಕಡ್ಡಿ ಕಟ್ ಮಾಡ್ಕೊಳಕ್ಕೆ ಹೋಗಲ್ಲ ಅಂತ ಹೇಳಿ ಅದನ್ನು ಕಟ್ ಮಾಡ್ಕೊಂಡಿರಲಿಲ್ಲ. ಅದರಲ್ಲಿ ಇದ್ದಂಥದ್ದು ಮ್ಯಾತೆಗಳೆಲ್ಲ ಅದನ್ನು ಮುರಿದು ಅಮ್ಮ ಇಷ್ಟನ್ನು ಒಣಗಿಸಿ ಎತ್ತಿಟ್ಟಿದ್ರು. ಜೋಳ ಬಿಡ್ಸೋಕ್ಕೆ ಬರೋರೇನೆ ಲೇಬರ್ಸ್ನು ಕರ್ಕೊಂಡು ಬರ್ತಾಯಿದ್ರು ಪ್ರತಿ ಸಲ. ಈ ಸರಿ ಏನೋ ಲೇಬರ್ಸ್ ಇರಲಿಲ್ಲ ಅಂತ ಹೇಳಿ, ಅದು ನಾವು ಅರ್ಜೆಂಟ್ ಮಾಡಿದ್ದೋ ಬನ್ನಿ ಅಂತ ಹೇಳಿ ಅಂತ. ಅವರು ಲೇಬರ್ಸ್ ಇಲ್ಲ ಅನ್ನೋ ಹೊತ್ತಿಗೆ ನಾವೇ ಇದ್ವಲ್ಲ, ನಾವೇ ಎಲ್ಲದನ್ನು ತುಂಬಿ ಸ್ವಲ್ಪ ಇದ್ದೋ ಅಂತೇಳಿ ನಾವೇ ತುಂಬಿ ಸುರಿತಾ ಇದ್ದೀವಿ. ನೋಡ್ಬೋದು ನೀವು, ನಮ್ಮ ಚಿಕ್ಕವನು ಸುಮ್ಮನೆ ಅಂತೂ ನಿಲ್ಲಲ್ಲ. ಯಾರಾದರೂ ಒಂದು ಕೆಲಸ ಮಾಡ್ತಿದ್ರೆ ಅವ್ನು ಬಂದು ಏನಾದರೂ ಒಂದು ಕೆಲಸ ಮಾಡಬೇಕು. ಅವ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಆ ಕೆಲಸನ ಮಾಡಲೇಬೇಕು. ಇವಾಗ ಅವನು ಸುಮ್ಮನೆ ನಿಂತಿದ್ದಾನೆ, ಏಕೆ ಅಂದರೆ ಟ್ಯಾಕ್ಟ್ರು ಮೂವ್ ಆಗಿಬಿಡುತ್ತಾ ಅನ್ನೋ ಭಯ ಅವನಿಗೆ. ಅದು ಹಾನ್ ಆಗಿತ್ತಲ್ಲ, ಹಾಗಾಗಿ ಅದೇ. ಆಮೇಲೆ ಸ್ವಲ್ಪ ನೋಡಿ ಇವಾಗ ತುಂಬೋದಕ್ಕೆ ಶುರು ಮಾಡ್ಕೊಂತ. ಒಟ್ಟಿನಲ್ಲಿ ಅವ್ನು ಏನಾದರೂ ಕೆಲಸ ಮಾಡಬೇಕು. ಅವ್ನು ಯಾರಾದರೂ ಅದು ಮೈ ಕಡಿಯುತ್ತೆ ಬೇಡ ಅಂತ ಹೇಳಿದ್ರು ಕೂಡ ಮಾಡ್ತೀನಿ ನಾನು ಅಂತ ಹೇಳಿ ಮಾಡ್ತಾನೆ. ಇದೊಂದು ಕೆಲಸ ಅಂತಲ್ಲ, ಎಲ್ಲ ಕೆಲಸದಲ್ಲೂ ನಾನೊಂದು ಸತಿ ಮಾಡಬೇಕು ಅದನ್ನು ಕೆಲಸನ ಅಂತ ಅವನಿಗೆ ಆಸಕ್ತಿ ಜಾಸ್ತಿ. ಇನ್ನು ನಮ್ಮ ದೊಡ್ಡವನಿಗೆ ಈ ಕೆಲಸ ನೀನು ಮಾಡು ಅಂತ ಹೇಳಿದರೂ ಕೂಡ ಅವನ ಕೈಲಿ ಮಾಡ್ಸೋಕ್ಕಾಗಲ್ಲ. ಅದು ಹುಟ್ಟು ಸೋಂಬೇರಿ. ಇವನು ಮಾತ್ರ ನಾನು ಅದಕ್ಕೆ ಹೇಳ್ತಿದ್ದೀನಿ, ಅವನನ್ನು ತೋರಿಸಲ್ಲ ಅಂತ. ಅವನು ಭಯ, ಕಪ್ಪೆಗಳೇನಾದರೂ ಇರುತ್ತೆ ಅಂತ ಹೇಳಿ ನಿಧಾನಕ್ಕೆ ಒಂದೊಂದೇ ತೆಗೆದು ತುಂಬಿಕೊಡ್ತಾ ಇರ್ತಾನೆ. ತುಂಬಾ ಒಂಥರ ಅದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಜಾಸ್ತಿ. ಸುಮ್ಮನೆ ಕೂರಬೇಕು ನಿಲ್ಲಬೇಕು ಅನ್ನೋದೇನಿಲ್ಲ, ಕೆಲಸ ಮಾಡ್ತಿರುತ್ತೆ. ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಈ ಜೋಳನ ಬಿಡಿಸಾದ್ಮೇಲೆ ಒಂದು 2 to 3 ಡೇಸ್ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಒಣಗಿಸಿ ಆಮೇಲೆ ಅದನ್ನು ಮಾರ್ಕೆಟ್ಗೆ ಹಾಕಬೇಕು. ಸೊ ಇವಾಗ ಬಿಡ್ಸೋದೊಂದು ದೊಡ್ಡದಾದರೆ ಅದನ್ನು ಒಣಗಿಸೋದಂತೂ ಇನ್ನೂ ದೊಡ್ಡ ಕೆಲಸ. ಮಳೆ ಬರ್ತಾ ಇರುತ್ತೆ. ಇವಾಗಂತೂ ಮಧ್ಯಾಹ್ನ 4 ಗಂಟೆ ಆಯಿತು ಅಂದರೆ ಚೆನ್ನಾಗಿ ಮೋಡಾಗಿ ಹೋಗ್ಬಿಡುತ್ತೆ. ಅದೇ ಭಯ. ಅದು ಹೊಲದಲ್ಲೆಲ್ಲ ಹಾಕೊಂಡಿದ್ದೀವಿ, ಒಂದು ಮಟ್ಟಕ್ಕೆ ಇಲ್ಲ, ಹಳ್ಳ ದಿಣ್ಣೆ ಇದೆ. ಸೊ ಇದನ್ನು ಒಣಗಿಸೋದೇ ಇರೋದು. ಜೋಳ ಎಲ್ಲ ಬಿಡಿಸಿ ಆಯಿತು. ಇವಾಗ ಅವರು ಕೂಡ ಹೊರಟರು. ನಾನು ನೋಡ್ಬೋದು, ಅದು ಸುಂಕು ಜಾಸ್ತಿ ಜೋಳದ್ದು, ಮೈಯೆಲ್ಲ ಕಡಿತಾಯಿತ್ತು. ಅದು ಬೇರೆ ಬೇಗನೆ ತುಂಬಿಕೊಟ್ಟಂಗೆಲ್ಲ ಇದು ಮಾಡ್ತಿದ್ದೋ. ಸೆಕೆ, ತುಂಬ ಬಿಸಿಲು, ಸೆಕೆ ಎಲ್ಲ ಒಟ್ಟೊಟ್ಟಿಗೆ ಕಾಣಿಸ್ಕೊಬಿಡ್ತು. ಇವಾಗ ಅದನ್ನು ಮುಚ್ತಾ ಇದ್ದೀವಿ. ಅವ್ರು ಕರೆಕ್ಟಾಗಿ ಬಿಡಿಸಿ ಆಯಿತು. ಒಂದೊಂದನಿ ಮಳೆ ಬರೋಕ್ಕೆ ಶುರು ಆಯಿತು. ಅದಕ್ಕೆ ನೀಟಾಗಿ ಎಲ್ಲದನ್ನು ಕವರ್ ಮಾಡಿ ಹೋಗೋಣ ಅಂತೇಳಿ ಚೆನ್ನಾಗಿ ಮುಚ್ತಾ ಇದ್ದೀವಿ. ಸುಮ್ಮನೆ ನೀರು ತೊಗೊಬಿಟ್ರೆ ಮೊಳಕೆ ಬರೋಕ್ಕೆ ಶುರು ಆಗುತ್ತೆ. ಅದೇನೋ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಆ ಥರ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಕವರ್ ಮಾಡಿ ಇವಾಗ ಮನೆ ಕಡೆ ಹೊರಡೋಣ ಅಂತೇಳಿ ನಾವು ಹೊರಡ್ತಾ ಇದ್ದೀವಿ. ಹೊಡಿತಾರ ಅಲ್ಲವೇ ಮುಂದೆ ನೋಡು, ಅಲ್ಲಲ್ಲಿ ಅದು ತೆಂಗಿನ ಮರದ ಬಡ್ಡೆಲಿ ಇಟ್ಟಿದ್ದೀನಿ ನೋಡು, ಆ ಮುಂದೆ ತೆಂಗಿನ ಮರ. ಹಂಗೆ ಚಪ್ಪಲಿಗೆ ಶೆಡ್ಡುಳೊಳಗೆ ಸ್ಟ್ರಾಬೆರಿನ ಹಾಕ, ಬೇಗ ಹೋಗೋಣ, ಟೈಮ್ ಆಯ್ತು, ಮಳೆ ಬರ್ತೈತೆ. ಅಲ್ಲಿ ಹ್ಞೂ, ನಡಿ ಅಲ್ಲೇ ಬರುತ್ತೆ, ನಡಿ ನಿಧಾನ, ಬೀಳ್ತೀಯ, ಜಾರ್ತೀಯ. ನಾವು ಕೂಡ ಮನೆಗೆ ಬಂದು ಫ್ರೆಶ್ ಅಪ್ ಆದೋ ಅಷ್ಟರಲ್ಲಿ ಅಲ್ಲೇ ಚೆನ್ನಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ಸುಮ್ಮನೆ ಕೂತಿದ್ವಲ್ಲ, ದಾರಗಳನ್ನ 3 ಜನ ಕಟ್ಟಿದ್ದೋ, ದೃಷ್ಟಿ ದಾರನ, ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.